ಅದು ಬಿಟ್ಟು ಬಂದ್ಬಿಡು ನೋಡೋಣ. ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಸಾಹೇಬ್ರೆ, ನಿನ್ನೆ ಯತ್ನಾಳ್ ಅವ್ರು ಏನಂದಿದ್ದಾರೆ? ಒಂದು ಸಮುದಾಯದ ಓಟೇ ಬೇಡ ಅಂದಿದ್ದಾರೆ. ಇದು ಮುಸ್ಲಿಂ ಬಾಂಧವರು ನೋಡ್ಬೇಕು ಸರ್. ನಮ್ಮ ಮೇಲೆ ಬೇಜಾರಿರ್ಬೋದು ನಿಮ್ಗೆ, ಆದ್ರೆ ಅವ್ರೇನ್ ಸರ್ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂತಿದ್ದು? ನಿಮ್ಮ ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಮಾತಾಡಿದ್ರು ಸರ್ ಅವರು. ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರು ಸರ್. ನಿಮ್ಮ ಮನೆಯ ವಯಸ್ಸಿಗೆ ಬಂದಿರೋ ಹುಡುಗಿರ ಬಗ್ಗೆ ಮಾತಾಡಿದ್ರು ಸರ್. ಅವ್ನು ಯಾವನೋ ಬಿಜಾಪುರದ ಕೋತಿ ಇದಾನಲ್ಲ ಯತ್ನಾಳು, ಏನು ಅವ್ನು ಮಾತಾಡಿದ್ದು? ಒಂದು ಕೋತಿ ಇದೆ ಅಲ್ಲ ಮೈಸೂರ್ದು, ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನ್ ಮಾತಾಡಿದ್ದು? ಅವ್ರು ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾ? ಯತ್ನಾಳ್ ಅವ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು. ನಿಮ್ಮ ಅಪ್ಪನ ಜಾಗೀರಲ್ಲ ಇದು ಬಾಯಿಗೆ ಬಂದು ಹಿಂಗೆ ಮಾತಾಡೋದಿಕ್ಕೆ. ಏನ್ ಸರ್, ಮುಸ್ಲಿಂ ಧರ್ಮದವ್ರನ್ನ ಯೂಟ್ಯೂಬಲ್ಲಿ ಹೋಗಿ ನೋಡಿ ಸರ್, ಅದಕ್ಕೆ ಯಾರು ಕ್ಷಮೆ ಕೇಳಲ್ವಾ? ಅಲ್ಲ, ಅಷ್ಟೊಂದು ಮುಸ್ಲಿಂ ಹೋಲಿಕೆ ಮಾಡ್ತಕ್ಕಂಥವ್ರು ಮುಸ್ಲಿಂಗೆ ಟಿಕೆಟ್ ಕೊಟ್ಟಿಲ್ಲ ಈ ಬಾರಿ. ಸರ್ ಒಂದು ನಿಮಿಷ ನೋಡಿ, ಒಂದು ನಿಮಿಷ. ಬಿಜೆಪಿ ಅವ್ರು ಯಾಕೆ ಕೊಡ್ಲಿಲ್ಲ? JDS ಬಿಜೆಪಿ ಅಲಿಯನ್ಸ್ ಇತ್ತು ತಾನೆ? ಆಯ್ತಪ್ಪ. ಅವ್ರ ಇಂಥ ಟೈಮಲ್ಲಿ ಮುಸ್ಲಿಮರ ಮನ ಒಲಿಸಬೇಕಾಗಿತ್ತು. ನಾನು ನಿಮಗೆ ಹೇಳೋದಿಷ್ಟೇ, ಬಿಜೆಪಿ ಅವ್ರಿಗೆ ಅಹಿಂದ ಮತ್ತೆ ಮೈನಾರಿಟೀಸ್, ನನಗೆ ನಂಬಿಕೆ ಇದೆ ಬಿಜೆಪಿ ಅವ್ರಿಗೆ ಒಂದು ಓಟ್ ಹಾಕಲ್ಲ. ಇವತ್ತು ಬಿಜೆಪಿ ಅವರು ಏನು ಅವಮಾನ ಮಾಡ್ತಿದ್ದಾರೆ ಅದು ಅಹಿಂದಾಗೆ. ನಾನೊಬ್ಬ ಅಹಿಂದ ಹುಡುಗ. ಎಸ್, ನಾನು ಕುರುಬ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಈ ರಾಜ್ಯಕ್ಕೆ ಕುರುಬ ಸಮುದಾಯದ ವ್ಯಕ್ತಿಯನ್ನ ನನ್ನ ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಇದು ಸಿದ್ದರಾಮಯ್ಯ ಸಾಹೇಬ್ರ ಗೌರವದ ವಿಚಾರ. ಕಾಪಾಡ್ತೀರಾ? ಏನ್ ಸರ್? ಅಲ್ಲಲ್ಲ, ನಾನ್ ಡೈಲಿ ಇರ್ತೀನಿ. ಇವ್ರು ತೊಡೆ ತಟ್ಟಿದ್ರೆ ಬಂದು ಆಫೀಸ್ ಮುಂದೆ ತೊಡೆ ತಟ್ಟು ಹೋಗ್ತೀನಿ. ಅಲ್ಲಲ್ಲ, ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ ತಲೆಯಲ್ಲಿ ಇಟ್ಕೊಂಡವ್ರಲ್ಲ. ನಾನು ನೆಕ್ಸ್ಟ್ ಜನರೇಷನ್, ಇನ್ನೊಂದು 30-35 ವರ್ಷ ಕರ್ನಾಟಕದಲ್ಲಿ ಗಟ್ಟಿಯಾಗಿ ರಾಜಕಾರಣ ಮಾಡಬೇಕು. ನಾನು ನೆಕ್ಸ್ಟ್ ಜನರೇಷನ್ ಬಂದಿರೋನು. ನನ್ನ ಮೈನಾರಿಟಿ ಬ್ರದರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಹೋಗಿ ಬಿಜೆಪಿ ಅವ್ರು ನಿಮ್ಮ ಕಮ್ಯುನಿಟಿ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ವಿಡಿಯೋಸ್ ನೋಡಿ. ಅವೆಲ್ಲ ನೋಡಿದ್ಮೇಲೆ ಅವ್ರಿಗೆ ಓಟ್ ಹಾಕ್ಬೇಕು ಅನ್ಸಿದ್ರೆ ನೋಡಿ.